ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಅರಣ್ಯದಲ್ಲಿ ಒಂದು ಪ್ರಾಣಿಯ ಸಂತತಿಯನ್ನು ನಾಶ ಮಾಡಿದರೆ ಅದರಿಂದಾಗುವ ನಷ್ಟ ಎಷ್ಟು ಕೋಟಿಗಳಲ್ಲಿರುತ್ತದೆ ನಿಮಗೆ ಗೊತ್ತಾ? ಒಂದು ದೇಶ ಇದನ್ನು ತಿಳಿಯದೆ ಒಂದು ಜಾತಿಯ ಪ್ರಾಣಿಯನ್ನು ಸಾಯಿಸಿ ಕೋಟ್ಯಾಂತರ ರೂಪಾಯಿಗಳ ನಷ್ಟವನ್ನು ನೋಡುತ್ತದೆ. ಆದರೆ ಈ 14 ತೋಳಗಳು ಆ ದೇಶವನ್ನು ಹೇಗೆ ಕಾಪಾಡಿದವು? ಈ ಅರಣ್ಯದಲ್ಲಿ ಏನಾಯಿತು ಎಂದು ಈ ವಿಡಿಯೋದಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ. ಮತ್ತೆ ಆಗ್ತಡ, ಲೆಟ್ ಸ್ಟಾರ್ಟ್ ಟುಡೇಸ್ ಅವರ್ ಎಪಿಸೋಡ್. ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಇದು ಅಮೆರಿಕದಲ್ಲಿದೆ. ಈ ಅರಣ್ಯ ಪ್ರದೇಶ 3500 ಸ್ಕ್ವೇರ್ ಮೈಲಿಗಳಷ್ಟು ದೊಡ್ಡದಾಗಿದೆ. ಇದರಲ್ಲಿ ವಾಸಿಸುವ ತೋಳಗಳನ್ನು ತುಂಬಾ ಪ್ರಮಾದಕರ ಜೀವಿಗಳೆಂದು ಭಾವಿಸಿ ಎಲ್ಲ ಜೀವಿಗಳನ್ನು ಸಾಯಿಸಿ ತಿನ್ನುವ ಕ್ರೂರ ಮೃಗಗಳೆಂದು ತಿಳಿದು US ಸರ್ಕಾರದ ಬಳಿ ಈ ತೋಳಗಳನ್ನು ಸಾಯಿಸಲು ಪ್ರೊಫೆಷನಲ್ ಹಂಟರ್ ಸಹ ಇದ್ದರು. ಇವರು ಇವುಗಳನ್ನು ಶೂಟ್ ಮಾಡುವ ಮೂಲಕ, ಟ್ರ್ಯಾಪ್ ಮಾಡುವ ಮೂಲಕ, ಕೆಲವೊಂದು ಬಾರಿ ವಿಷಕಾರಿ ಆಹಾರವನ್ನು ಕೊಟ್ಟು ಈ ತೋಳಗಳನ್ನು ಸಾಯಿಸುತ್ತಿದ್ದರು. ಈ ಕಿಲ್ಲರ್ಸ್ ತೋಳಗಳನ್ನು ಸಾಯಿಸುವುದು ಅವರ ಉದ್ಯೋಗದ ಮೊದಲ ಆದ್ಯತೆಯಂತೆ ಭಾವಿಸಿ ದಾರುಣವಾಗಿ ಸಾಯಿಸುತ್ತಿದ್ದರು. ಇದೆಲ್ಲ ನಡೆದಿದ್ದು 1900ರ ಸಮಯದಲ್ಲಿ. 1926ರ ಸಮಯಕ್ಕೆ ಕೊನೆಯ ತೋಳಗಳ ಗುಂಪನ್ನು ಸಹ ಸಾಯಿಸುತ್ತಾರೆ. ಅಂದರೆ ಈಗ ಈ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ನಲ್ಲಿ ಒಂದೇ ಒಂದು ತೋಳ ಸಹ ಇಲ್ಲ. ಎಲ್ಲ ತೋಳಗಳನ್ನು ಸಾಯಿಸಿದ್ದಾರೆ. ಅಲ್ಲಿನ ಸರ್ಕಾರ ಎಂತಹ ತಪ್ಪು ಮಾಡಿತು ಎಂದು ಆ ಸಮಯದಲ್ಲಿ ಅರ್ಥವಾಗಲಿಲ್ಲ. ತೋಳಗಳನ್ನೆಲ್ಲ ಸಾಯಿಸಿದ್ದಕ್ಕಾಗಿ ಒಂದು ಹಬ್ಬದಂತೆ ಸೆಲೆಬ್ರೇಷನ್ ಸಹ ಮಾಡುತ್ತಾರೆ. ಇದೆಲ್ಲ ನೋಡಿದ ಮೇಲೆ ಎಲ್ಲರಲ್ಲೂ ಒಂದು ಪ್ರಶ್ನೆ ಬರಬಹುದು. ಅರಣ್ಯದಲ್ಲಿ ಅಷ್ಟೆಲ್ಲ ಪ್ರಾಣಿಗಳಿದ್ದಾಗ ಈ ಒಂದು ತೋಳಗಳ ಜಾತಿ ನಾಶವಾದರೆ ಕೋಟ್ಯಾಂತರ ರೂಪಾಯಿಗಳ ನಷ್ಟ ಹೇಗಾಗುತ್ತದೆ ಎಂದು. ಈ ಲಾಸ್ ಎನ್ನುವುದು ಅಷ್ಟು ಬೇಗ ನಮಗೆ ಕಾಣಿಸುವುದಿಲ್ಲ. ಅದು ತಿಳಿದುಕೊಳ್ಳುವ ಸಮಯಕ್ಕೆ ತುಂಬಾನೇ ನಷ್ಟವಾಗಿರುತ್ತದೆ. ಹೀಗೆ ತಿಳಿಯದೆ ಮಾಡಿದ ತಪ್ಪಿಗೆ ಅಮೆರಿಕ ಸರ್ಕಾರ $94 ಬಿಲಿಯನ್ ನಷ್ಟವನ್ನು ಅನುಭವಿಸುತ್ತದೆ. ಈ ಒಂದು ತೋಳಗಳ ಜಾತಿ ಇಲ್ಲವಾದರೆ ಏನೆಲ್ಲ ನಷ್ಟವಾಗುತ್ತದೆ ಎಂದು ಈಗ ನೋಡೋಣ. ಈ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ನಲ್ಲಿ ಈ ತೋಳಗಳು ಇಲ್ಲದ ಕಾರಣ ಎಲ್ಕ್ ಎಂಬ ಜಿಂಕೆ ಜಾತಿಗೆ ಸೇರಿದ ಈ ಪ್ರಾಣಿಗಳು ಭಾರಿ ಸಂಖ್ಯೆಯಲ್ಲಿ ಬೆಳೆಯುತ್ತವೆ. 2 ಇಲ್ಲ 3 ಸಾವಿರ ಇರಬೇಕಾದ ಈ ಎಲ್ಕ್ಗಳು ಏಕಾಏಕಿ 19,000ದಷ್ಟು ದೊಡ್ಡ ಸಂಖ್ಯೆಯಾಗಿ ಬೆಳೆಯುತ್ತವೆ. ಇಲ್ಲಿ ಮತ್ತೊಂದು ಸಂದೇಹ ಬರಬಹುದು. ಈ ಅರಣ್ಯದಲ್ಲಿ ಹುಲಿ, ಸಿಂಹ, ಚಿರತೆಗಳು ಸಹ ಇರುತ್ತವೆಯಲ್ಲ, ಇವೆಲ್ಲವನ್ನು ಬಿಟ್ಟು ಈ ತೋಳಗಳನ್ನೇ ಏಕೆ ಸಾಯಿಸಿದರು ಎಂದು. ಈ ಭೂಮಿಯ ಮೇಲೆ ಎಲ್ಲ ಜೀವಿಗಳು ವಾಸಿಸುತ್ತವೆ. ಆದರೆ ಅವುಗಳಿಗೆ ಅನುಕೂಲವಾಗುವ ವಾತಾವರಣದಲ್ಲಿ ಮಾತ್ರವೇ ವಾಸಿಸುತ್ತವೆ. ಉದಾಹರಣೆಗೆ ಕಾಂಗೂರುಗಳು ಆಸ್ಟ್ರೇಲಿಯಾದಲ್ಲಿ, ಜಾಗ್ವರ್ಗಳು ಅಮೆಜಾನ್ನಲ್ಲಿ ವಾಸಿಸುವಂತೆ ಇದೇ ರೀತಿ ಈ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ನಲ್ಲಿ ವಾಸಿಸುವ ಜೀವಿಗಳನ್ನೊಮ್ಮೆ ನೋಡಿ. ಹುಲಿ, ಸಿಂಹ, ಚಿರತೆ ಇಲ್ಲಿ ವಾಸಿಸುವುದಿಲ್ಲ. ಅಲ್ಲಿ ವಾಸಿಸುವ ಕ್ರೂರ ಪ್ರಾಣಿ ಈ ತೋಳ ಮಾತ್ರ. ಇಲ್ಲಿ ಹೆಚ್ಚು ಸಸ್ಯಾಹಾರಿ ಪ್ರಾಣಿಗಳೇ ಹೆಚ್ಚಾಗಿರುತ್ತವೆ. ಈ ಅರಣ್ಯದಲ್ಲಿ ಈ ತೋಳಗಳು ಹೆಚ್ಚಾಗಿ ಸಾಯಿಸಿ ತಿನ್ನುವುದು ಸಹ ಈ ಭಾರೀ ಗಾತ್ರದ ಜಿಂಕೆಗಳನ್ನೇ. ಇದನ್ನು ಅರ್ಥ ಮಾಡಿಕೊಳ್ಳದೆ ಇವರು ಎಲ್ಲ ತೋಳಗಳನ್ನು ಸಾಯಿಸುತ್ತಾರೆ. ಇದರಿಂದ ಅಲ್ಲಿ ಈ ಜಿಂಕೆಗಳ ಸಂಖ್ಯೆ ಹೆಚ್ಚಾಗಿ ಅಲ್ಲಿನ ಎನ್ವಿರಾನ್ಮೆಂಟ್ ಎಲ್ಲವನ್ನೂ ನಾಶ ಮಾಡುತ್ತವೆ. ಆದರೆ ಹೆಚ್ಚಾಗಿ ಇವು ಹುಲ್ಲನ್ನು ತಿನ್ನುವುದರಿಂದ ಅಲ್ಲಿ ಹೆಚ್ಚಾಗಿ ಬೆಳೆಯುವ ಆಸ್ಪರ್ ಟ್ರೀ, ವಿಲ್ಲೋ ಟ್ರೀ ಮತ್ತು ಕಾಟನ್ ವುಡ್ ಟ್ರೀಸ್ನಂತಹ ಎಷ್ಟೋ ರೀತಿಯ ಗಿಡಗಳನ್ನು ಚಿಕ್ಕದಾಗಿದ್ದಾಗಲೇ ತಿಂದು ದೊಡ್ಡ ಮರಗಳು ಬೆಳೆಯದಂತೆ ಮಾಡಿದವು. ಇದರಿಂದ ಅಲ್ಲಿನ ಪ್ರಕೃತಿ ಮರುಭೂಮಿಯಂತೆ ಕಾಣಲು ಪ್ರಾರಂಭಿಸುತ್ತದೆ. ಇಲ್ಲಿ ಮತ್ತೊಂದು ಪ್ರಶ್ನೆ ಬರಬಹುದು. ಆ ತೋಳಗಳನ್ನು ಸಾಯಿಸಿದ ರೀತಿಯಲ್ಲಿಯೇ ಈ ಎಲ್ಕ್ಗಳನ್ನು ಸಾಯಿಸಬಹುದಲ್ಲ ಎಂದು. ವಿಜ್ಞಾನಿಗಳು ಇಲ್ಲಿ ಒಂದು ಹೊಸ ವಿಷಯವನ್ನು ಕಂಡುಕೊಳ್ಳುತ್ತಾರೆ. ಅದೇನೆಂದರೆ ಈ ತೋಳಗಳು ದೊಡ್ಡ ಜಿಂಕೆಗಳನ್ನು ಸಾಯಿಸುವುದಷ್ಟೇ ಅಲ್ಲ, ಅವುಗಳ ಪ್ರವರ್ತನೆಯ ವಿಧಾನವನ್ನೇ ಬದಲಾಯಿಸುತ್ತಿದ್ದವು. ಇದನ್ನೇ ಎಕಾಲಜಿ ಆಫ್ ಫಿಯರ್ ಎಂದು ಕರೆಯುತ್ತಾರೆ. ತೋಳಗಳು ಇದ್ದಾಗ ಅವು ಎಲ್ಲಿ ಬಂದು ದಾಳಿ ಮಾಡುತ್ತವೆಯೋ ಎಂದು ಲಿಮಿಟ್ ಆಗಿ ಆಹಾರವನ್ನು ತಿನ್ನುತ್ತಿದ್ದವು. ಈಗ ತೋಳಗಳು ನಾಶವಾದ ನಂತರ ಇವುಗಳ ಮೇಲೆ ದಾಳಿ ಮಾಡುವ ಜೀವಿಗಳು ಇಲ್ಲವಾದ್ದರಿಂದ ಸುತ್ತಮುತ್ತ ಇರುವ ಎಲ್ಲ ಹಸಿರು ಹುಲ್ಲು ಗಿಡಗಳನ್ನು ಸಂಪೂರ್ಣವಾಗಿ ಒಂದೇ ಜಾಗದಲ್ಲಿ ನಿಂತು ತಿನ್ನುತ್ತಿದ್ದವು.
ಇವುಗಳನ್ನು ನಿಯಂತ್ರಿಸುವವರು ಯಾರೂ ಇರಲಿಲ್ಲ. ಇನ್ನು ಇಲ್ಲಿ ಬರುವ ಟೂರಿಸ್ಟ್ಗಳಿಗೆ ಇಲ್ಲಿರುವ ಬೆಟ್ಟ, ಗುಡ್ಡ, ಜಲಪಾತಗಳು ಬಿಟ್ಟರೆ ಈ ಎಲ್ಕ್ಗಳು ಮಾತ್ರವೇ ಕಾಣಿಸುತ್ತಿದ್ದವು. ಅಲ್ಲಿಗೆ ಬರುತ್ತಿದ್ದ ಎಷ್ಟೋ ಜನರಿಗೆ ಅಲ್ಲಿ ಏನಾಗುತ್ತಿದೆ ಎಂದು ಅರ್ಥವೇ ಆಗುತ್ತಿರಲಿಲ್ಲ. ಇಲ್ಲಿಗೆ ಒಂದು ವರ್ಷಕ್ಕೆ ಬರುವ ಟೂರಿಸ್ಟ್ಗಳ ಸಂಖ್ಯೆ 45 ಲಕ್ಷದವರೆಗೂ ಬರುತ್ತಿದ್ದರು, ಮುಖ್ಯವಾಗಿ ಈ ತೋಳಗಳನ್ನು ನೋಡಲು. ಈಗ ಇಲ್ಲಿ ಒಂದು ತೋಳವೂ ಇಲ್ಲದ ಕಾರಣ, ಇಲ್ಲಿನ ಅರಣ್ಯ ಪ್ರದೇಶವೂ ಸಹ ಅಷ್ಟೇನು ಆಕರ್ಷಣೀಯವಾಗಿ ಇಲ್ಲದ ಕಾರಣ ಇಲ್ಲಿಗೆ ಬರುವ ಟೂರಿಸ್ಟ್ಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಾ ಬರುತ್ತದೆ. ಇಲ್ಲಿನ ಎನ್ವಿರಾನ್ಮೆಂಟ್ ಸಂಪೂರ್ಣವಾಗಿ ನಾಶವಾಗಿ ಹೋಗಿರುತ್ತದೆ. ಅಲ್ಲಿನ ಸರ್ಕಾರ ಮಾಡಿದ ತಪ್ಪನ್ನು ತಿಳಿದುಕೊಂಡು ಮತ್ತೆ ಅಲ್ಲಿಗೆ ತೋಳಗಳನ್ನು ತರಬೇಕೆಂದು ನಿರ್ಧರಿಸುತ್ತಾರೆ. ಆದರೆ ಆ ನಿರ್ಧಾರ ಅಲ್ಲಿನ ಜನರಿಗೆ ವ್ಯತಿರೇಕವಾಗಿ ಬದಲಾಗುತ್ತದೆ. ಇವರು ಭಯಂಕರವಾದ ತೋಳಗಳನ್ನು ಅರಣ್ಯದಲ್ಲಿ ಬಿಡುತ್ತಾರೆ ಎಂದು, ಅವು ನಮ್ಮ ಸಾಕು ಪ್ರಾಣಿಗಳ ಜೊತೆ ಮನುಷ್ಯರನ್ನು ತಿಂದು ಹಾಕುತ್ತವೆ ಎಂದು ತಿಳಿದುಕೊಂಡಿರುತ್ತಾರೆ. ನಂತರ ಸ್ವಲ್ಪ ದಿನಗಳಲ್ಲಿ ಅರ್ಥವಾಗುವಂತೆ ತಿಳಿಸುತ್ತಾರೆ ಅಲ್ಲಿನ ಅಧಿಕಾರಿಗಳು. ಅಲ್ಲಿನ ವಿಜ್ಞಾನಿಗಳು ಕೆನಡಾಗೆ ಸಂಬಂಧಿಸಿದ 14 ಬೇರೆ ಬೇರೆ ಗುಂಪುಗಳಲ್ಲಿ ವಾಸಿಸುವ ತೋಳಗಳನ್ನು ಇಲ್ಲಿಗೆ ತರುತ್ತಾರೆ. ಸ್ವಲ್ಪ ದಿನಗಳವರೆಗೂ ಕೇಜ್ನಲ್ಲಿ ಇಟ್ಟು ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವಂತೆ ಮಾಡುತ್ತಾರೆ. ನಂತರ ಈ ಎಲ್ಲ ತೋಳಗಳನ್ನು ಈ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ನಲ್ಲಿ ತಂದು ಬಿಡುತ್ತಾರೆ. ಅವುಗಳನ್ನು ಜಾಗ್ರತೆಯಿಂದ ಗಮನಿಸುತ್ತಾರೆ. ಮೊದಲಿಗೆ ಇವು ಇಲ್ಲಿ ಇರುತ್ತವೆಯಾ, ಇಲ್ಲ ಅಲ್ಲಿಂದ ಓಡಿ ಹೋಗುತ್ತವೆಯಾ ಎಂದು ಭಯಪಡುತ್ತಾರೆ. ಆದರೆ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡು ಸಂತಾನೋತ್ಪತ್ತಿಯನ್ನು ಹೆಚ್ಚಿಸಿಕೊಂಡು ಒಂದೊಂದು ಗುಂಪುಗಳನ್ನು ಕಟ್ಟಿಕೊಳ್ಳುತ್ತವೆ. ಅಷ್ಟೇ ಅಲ್ಲ, ಯಥೇಚ್ಛವಾಗಿದ್ದ ಈ ಜಿಂಕೆಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತವೆ. ಮರುಭೂಮಿಯಂತಿದ್ದ ಈ ಅರಣ್ಯ ಮತ್ತೆ ಹಸಿರಾಗಿ ಕಾಣಲು ಪ್ರಾರಂಭಿಸುತ್ತದೆ. ಅಲ್ಲಿನ ಸಣ್ಣ ಪುಟ್ಟ ಜೀವಿಗಳು ಸಹ ಕಾಣಿಸಿಕೊಳ್ಳುತ್ತವೆ. ಇಲ್ಲಿ ಕರಡಿಗಳು ಸಹ ವಾಸಿಸುತ್ತಿದ್ದವು. ಆದರೆ ಈ ಎಲ್ಕ್ಗಳು ಹೆಚ್ಚಾಗಿ ಅವುಗಳ ಆಹಾರವನ್ನು ಸಹ ಇವುಗಳೇ ತಿಂದು ಅವುಗಳಿಗೆ ಆಹಾರವಿಲ್ಲದಂತೆ ಮಾಡುತ್ತಿದ್ದವು. ಈಗ ಮತ್ತೆ ಮೊದಲಿನಂತೆ ಎಲ್ಲ ಪ್ರಾಣಿಗಳಿಗೂ ಆಹಾರ ಸಿಗುವಂತೆ ಮಾಡಿವೆ ಈ ತೋಳಗಳು. ಅಲ್ಲಿ ನಾಶವಾಗಿದ್ದ ಎನ್ವಿರಾನ್ಮೆಂಟ್ ಸಹ ಮೊದಲಿನಂತೆ ಹಸಿರಾಗಿ ಕಾಣಲು ಪ್ರಾರಂಭಿಸುತ್ತದೆ. ಇಲ್ಲಿ ವಿಜ್ಞಾನಿಗಳಿಗೆ ಮತ್ತೊಂದು ವಿಷಯ ತಿಳಿಯುತ್ತದೆ. ಈ ಅರಣ್ಯದಲ್ಲಿ ಒಂದು ಅಗ್ನಿ ಪರ್ವತ ಇದೆ. ಈ ಎಲ್ಕ್ಗಳು ಹೆಚ್ಚಾಗಿದ್ದ ಕಾರಣ ಚಿಕ್ಕ ಚಿಕ್ಕ ಗಿಡಗಳನ್ನು, ಹುಲ್ಲುಗಾವಲನ್ನು ಕ್ಲೀನಾಗಿ ತಿಂದ ಕಾರಣ ಕೆಳಗಿನ ಮಣ್ಣು ತೇವಾಂಶವಿಲ್ಲದೆ ಆಗುತ್ತದೆ. ಇದರ ಪ್ರಭಾವ ಭೂಗರ್ಭದಲ್ಲಿದ್ದ ಬಿಸಿಯನ್ನು ಮೇಲೆ ಎಳೆದುಕೊಳ್ಳಲು ಪ್ರಾರಂಭಿಸುತ್ತದೆ. ಅಂದರೆ ಇಲ್ಲಿನ ಅಗ್ನಿಪರ್ವತ ಯಾವ ಸಮಯದಲ್ಲಾದರೂ ಬ್ಲಾಸ್ಟ್ ಆಗಬಹುದು ಎನ್ನುವಂತೆ ಬದಲಾಗುತ್ತದೆ. ಮತ್ತೆ ತೋಳಗಳು ಬಂದ ನಂತರ ಗಿಡ ಮರಗಳು ಹೆಚ್ಚಾಗಿ ಬೆಳೆದು ಮೊದಲಿನಂತೆ ಕಾಣಿಸುತ್ತದೆ. ವಾಸ್ತವಕ್ಕೆ ನೋಡಿದರೆ ಈ ಅಗ್ನಿಪರ್ವತದ ಸ್ಫೋಟವನ್ನು ಸಹ ಈ ತೋಳಗಳು ತಡೆದಿವೆ ಎನ್ನಬಹುದು. ಈ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ನಲ್ಲಿ ಜಿಯೋಥರ್ಮಲ್ ಫ್ಯೂಚರ್ಸನ್ನು ಸ್ಟಡಿ ಮಾಡಿದ ನಂತರ ವಿಜ್ಞಾನಿಗಳು ಸಹ ಊಹಿಸಿರಲಿಲ್ಲ ತೋಳಗಳು ಇಲ್ಲವಾದರೆ ಇಲ್ಲಿ ವಿನಾಶವಾಗುತ್ತದೆ ಎಂದು. ಇದೆಲ್ಲ ನೋಡಿದರೆ ಅರ್ಥವಾಗುತ್ತದೆ ಪ್ರಕೃತಿಯಲ್ಲಿ ಒಂದಕ್ಕೊಂದು ಸಂಬಂಧವಿರುತ್ತದೆ ಎಂದು. ಅಂದರೆ ಯಾವ ಜೀವಿಯೂ ಸಹ ಹೆಚ್ಚಾಗಬಾರದು, ಅದೇ ರೀತಿ ಯಾವ ಜೀವಿಯೂ ಸಹ ಕಡಿಮೆಯಾಗಬಾರದು. ಎಲ್ಲವೂ ಸಮಾಂತರವಾಗಿದ್ದರೆ ಮಾತ್ರ ಅಲ್ಲಿ ಎನ್ವಿರಾನ್ಮೆಂಟ್ ಎನ್ನುವುದು ಸರಿಯಾಗಿ ಇರುತ್ತದೆ. ಆದರೆ ಇಲ್ಲಿ ಮನುಷ್ಯ ಮಾಡುವ ತಪ್ಪಿನಿಂದ ಅರಣ್ಯದಲ್ಲಿರುವ ಯಾವ ಪ್ರಾಣಿಯಾದರೂ ನಾಶವಾದರೆ ಅದರ ಎಫೆಕ್ಟ್ ಫುಡ್ ಚೈನ್ನ ಮೇಲೆ ಬೀಳುತ್ತದೆ. ಅದು ಕೊನೆಗೆ ನಮಗೆ ಆಹಾರ ಸಿಗದಂತಾಗುತ್ತದೆ. ಈ ಪ್ರಕೃತಿ ಒಂದು ಮಿರಾಕಲ್ ಎಂದರೆ ತಪ್ಪಾಗಲಾರದು. ಇಲ್ಲಿ ವಾಸಿಸುವ ಪ್ರತಿ ಜೀವಿಯೂ ಅದರ ಧರ್ಮವನ್ನು ಪಾಲಿಸುತ್ತದೆ. ಆದರೆ ಮನುಷ್ಯ ಈ ಪ್ರಕೃತಿಗೆ ವಿರುದ್ಧವಾದ ಕೆಲಸಗಳನ್ನು ಮಾಡುವುದರಿಂದ ಅದರಿಂದಾಗುವ ನಷ್ಟವನ್ನು ನಾವೇ ಅನುಭವಿಸಬೇಕು. ಈ ತೋಳಗಳ ವಿಷಯದಲ್ಲೂ ಅದೇ ನಡೆಯುತ್ತದೆ. ಕೊನೆಗೆ ಅರ್ಥ ಮಾಡಿಕೊಂಡು ತೋಳಗಳನ್ನು ತಂದು ಬಿಟ್ಟ ಕಾರಣ ಇಲ್ಲಿಯವರೆಗೂ 500 ತೋಳಗಳು ಇಲ್ಲಿ ವಾಸಿಸುತ್ತಿವೆ. ಇವುಗಳಿಂದ ಈ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಸಹ ಸುಂದರವಾಗಿ ಕಾಣಿಸುತ್ತಿದೆ. ಇದರಿಂದ ವರ್ಷಕ್ಕೆ 50 ಲಕ್ಷ ಟೂರಿಸ್ಟ್ಗಳು ಇಲ್ಲಿಗೆ ಬರುತ್ತಿದ್ದಾರೆ. ಇದರಿಂದ ಕೋಟಿಗಟ್ಟಲೆ ಹಣ ಸರ್ಕಾರದ ಬೊಕ್ಕಸಕ್ಕೆ ಸೇರುತ್ತಿದೆ. ಫ್ರೆಂಡ್ಸ್, ಇದೆಲ್ಲವನ್ನು ನೋಡಿದರೆ
ನಮ್ಮ ಸುತ್ತಮುತ್ತಲೂ ವಾತಾವರಣದಲ್ಲಿನ ಪ್ರತಿ ಸಣ್ಣ ಜೀವಿಯೂ ಸಹ ಅದರದೇ ಆದ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಆದ್ದರಿಂದ ಎಲ್ಲ ಪ್ರಾಣಿಗಳನ್ನು ರಕ್ಷಿಸುವ ಕಡೆಗೆ ಗಮನ ಹರಿಸಬೇಕಿದೆ ಎಂದು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.